ನೋಡಿ ಇದೊಂಥರ ಎಗ್ ಬುರ್ಜಿ ತುಂಬ ಚೆನ್ನಾಗಾಗುತ್ತೆ. ಕೋಲ್ಡ್ ಆದಾಗ ಊಟ ಮಾಡಬಾರ್ದು ಅನ್ನಿಸ್ದಾಗ ಈ ಥರ ನೀವು ಎಗ್ ಬುರ್ಜಿನ ಮಾಡ್ಕೊತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಸಖತ್ತಾಗಿರುವಂಥ ಎಗ್ ಬುರ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಮತ್ತು ಇದು ತುಂಬ ಆಗಿರುತ್ತಲ್ಲ ಮಕ್ಕಳಿಗೆ, ಅವಾಗ ಮಾಡಿಕೊಡ್ಬೋದು. ನನ್ನ ಮಗ ಮಾಡಿಕೊಡು ಮಮ್ಮಿ ಅಂದ. ಇವತ್ತು ತುಂಬ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಕೋಲ್ಡ್ ಹೋಗ್ತಾನೆ ಇಲ್ಲ ಮಕ್ಕಳಿಗೆ, ಹಾಗಾಗಿ ಮಾಡ್ತಾಯಿದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್. ಇಲ್ಲಿ ನೋಡಿ, ನಾನು 5 ಮೊಟ್ಟೆನ ಈ ಥರ ಒಡೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮತ್ತು ಈರುಳ್ಳಿ, ಮೆಣಸಿನಕಾಯಿ, 1 ಟೊಮೊಟೊ ಹಣ್ಣು, ಸ್ವಲ್ಪ ಹಸಿ ಕಡಲೆ ಹಿಟ್ಟು ಅಂದರೆ ಮಿರ್ಚಿ ಮಾಡೋ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, 1 ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಹಸಿ ಕಡಲೆ ಹಿಟ್ಟು, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು 5 ತತ್ತೆನ ಒಡೆದಾಕಿದ್ದೆ. ಇಲ್ಲಿ ಈ ಕಡೆ ಇನ್ನೊಂದು ಬಾಣಲೆಯಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ನೋಡಿ, ಎಣ್ಣೆನೂ ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕ್ಕೋಬೇಕು. ಹಸಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಉದುರಾಗಿ ಪಲ್ಯ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಸಿ ಕಡಲೆ ಹಿಟ್ಟನ್ನು ಹಾಕಿ ಪಲ್ಯ ಮಾಡ್ತೀನಿ. ಇವಾಗ ನೋಡಿ, ಜೀರಿಗೆ ಸಾಸಿವೆ ಕಾಳು ಹಾಕಿದ್ಮೇಲೆ ಮೊದಲು ಟೊಮೊಟೊ ಹಣ್ಣನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಣಸಿನಕಾಯಿಯನ್ನು ಹಾಕಬೇಕು ಮತ್ತು ಕರಿಬೇವು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ನಾವು ಬೇಯೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಮತ್ತೆ ನಾನು ಈರುಳ್ಳಿನ ಹಾಕ್ತೀನಿ ನೋಡಿ. ಆಮೇಲೆ ನೋಡಿ, ತುಂಬ ಸಿಕ್ಕಾಪಟ್ಟೆ ಇವಾಗ ಚಳಿ ಹೋಗ್ತಾನೆ ಇಲ್ಲ ಅಲ್ವಾ, ಇದನ್ನು ಮಾತ್ರ ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೂ ಸಹಿತ ನಾವು ಮಾಡ್ಕೊಂಡು ತಿನ್ಬೋದು. ಎಗ್ ಬುರ್ಜಿ ಅಂತೂ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗೆ ಬರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಟ್ರೈ ಮಾಡಿರಿ ಫ್ರೆಂಡ್ಸ್. ಮಗ ಬಂದಿದ್ದ, ತುಂಬ ಚಳಿ ಇದೆ ಮಮ್ಮಿ, ಕೋಲ್ಡ್ ಆಗಿದೆ, ಎಗ್ ಬುರ್ಜಿ ಚೆನ್ನಾಗಿ ಮಾಡ್ತೀಯಾ, ಮಾಡಿಕೊಡು ಅಂತ ಹೇಳಿದ. ಹಾಗಾಗಿ ಅವನಿಗೋಸ್ಕರ ಮಾಡ್ತಾಯಿದ್ದೆ, ನಿಮಗೂ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅರಿಶಿನ ಪುಡಿ ಹಾಕ್ತಾಯಿಲ್ಲ, ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವಿಲ್ಲ ಅಂದರೆ ಬೇಕಾದ್ರೆ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರನ್ನು ಹಾಕ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಈ ಥರ ಬೇಯೋದಕ್ಕೆ ಬಿಟ್ವಿ ಅಂದರೆ ನಾವು ಆವಾಗಲೇ ನಾವು ತತ್ತಿನ ಹಾಕಿದ್ವಿ ಅಂದರೆ ಅಷ್ಟು ಬೇಯೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಹಾಕಿ, ನಿಮಗೆ ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಿ, ಮತ್ತೆ ಹಾಕಿ ಅಂದ್ಕೊಳ್ಬೋದು. ಆದರೆ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕ್ತೀನಿ ಅಷ್ಟೇ ನಾನು. ಇವಾಗ ಅದನ್ನು ಸಹಿತ ನಾನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಆಮೇಲೆ ನಾನೇನು ಎಗ್ ಒಡೆದಿಟ್ಕೊಂಡಿದ್ನಲ್ಲ, ಒಂದು 5 ತತ್ತಿನ ನಾನು ಒಡೆದಿಟ್ಕೊಂಡಿದ್ನಲ್ಲ, ಅದನ್ನು ಸಹಿತ ನಿಮಗೆ ಇದಕ್ಕೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನು ಹಾಕಿದ ತಕ್ಷಣ ಫ್ರೆಂಡ್ಸು ನಾವು ಬಿಡ್ದಂಗೆ ಕೈ ಹಿಡ್ಕೊತಾ ಇರ್ಬೇಕು, ಇಲ್ಲ ಅಂದರೆ ಈ ಥರ ತಳ ಹಿಡಿದ್ಬಿಡುತ್ತೆ ನೋಡಿ. ಕೆಲವೊಬ್ಬರು ಮೊಟ್ಟೆನ ಅದರಲ್ಲೇ ಒಡೆದು ಹಾಕಿಬಿಡ್ತಾರೆ, ಸಿಪ್ಪೆ ಬೀಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ಒಡೆದು ಇಟ್ಕೊಳ್ಳಿ. ಆಮೇಲೆ ನಾವು ಅದಕ್ಕೆ ಹಾಕಿದ್ವಿ ಅಂದರೆ ನಿಮಗೆ ಈಸಿ ಆಗುತ್ತೆ ನೋಡಿ. ಇವಾಗೆಲ್ಲ ಮೊಟ್ಟೆನೂ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಬುರ್ಜಿ ಮಾತ್ರ ಸಖತ್ತಾಗೆ ಬರುತ್ತೆ. ನೀವು ಅನ್ನಕ್ಕೂ ಸಹಿತ ತಿನ್ಬೋದು. ಉದುರಾಗಿ ಚೆನ್ನಾಗಿರುತ್ತೆ ನೋಡಿ. ಬೇಕಾದರೆ ಒಂದು ಸಲ ಟ್ರೈ ಮಾಡಿರಿ. ಯಾಕಂದರೆ ಹಸಿ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಉದುರಾಗಿ ಚೆನ್ನಾಗಿ ಬರುತ್ತೆ ಬುರ್ಜಿ ನೋಡಿ. ಇವಾಗ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ನಾನು ಆವಾಗಲೇ ಏನು ಹಿಟ್ಟನ್ನು ತೊಗೊಂಡಿದ್ನಲ್ಲ, ಅದನ್ನ ಸ್ವಲ್ಪ ನೋಡಿ ಈ ಥರ ನೀರು ಕಲಸಿ ಹಾಕಿದ್ದೀನಿ ಹಿಟ್ಟ ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಾಗ್ದಂಗೆ ಕಲಸಿ ಈ ಥರ ಅದಕ್ಕೆ ಹಾಕಿದ್ರಿ ಅಂದರೆ ನೋಡಿ, ತಳನೂ ಹಿಡಿಯೋದಿಲ್ಲ, ಆಮೇಲೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಿಟ್ಟು ಅಷ್ಟೇ ತೊಗೊಳ್ಳಿ. ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ನಲ್ಲ, ಅದನ್ನು ನೀರಲ್ಲಿ ಕಲಸಿ ಹಾಕಿದ್ದೀನಿ ನೋಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಎಲ್ಲ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೀವು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡಬೇಕು ನೋಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಬುರ್ಜಿ ಮಾತ್ರ. ಆಗಿರುತ್ತಲ್ಲ ಮಕ್ಕಳಿಗೆ, ನೀವು ಈ ಥರ ಮಾಡಿಕೊಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ರೆಡಿ ಆಯ್ತು ಇದು ನೋಡಿ. ಎಷ್ಟು ಉದುರಾಗಿ ಬರುತ್ತೆ ಅಂತ. ನೀವು ಎಗ್ ರೈಸ್ ಏನಾದರೂ ಮಾಡ್ಕೊತೀರಂದರೆ ಈ ಥರ ಮಾಡಿಕೊಂಡು ಆಮೇಲೆ ರೈಸ್ ಹಾಕ್ಕೋಬೋದು. ಇದಕ್ಕೇ ನೀವು ರೈಸ್ ಮಾಡ್ಕೋಬೋದು. ಅಂದರೆ ರೈಸ್ ರೆಡಿ ಇತ್ತು ಅಂದರೆ ಸ್ವಲ್ಪ ಪಲ್ಯ ತಕ್ಕೊಂಡು ಇದಕ್ಕೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಇವಾಗ ರೆಡಿ ಆಯಿತು. ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿದ್ದೆ ಇದನ್ನು ಬುರ್ಜಿನ ನಾನು ನೋಡಿ. ರೆಡಿ ಆಯಿತು, ಸಖತ್ತಾಗೆ ಬಂದಿದೆ. ಈ ಕಡೆ ಚಪಾತಿನೂ ಮಾಡಿದ್ದೆ. ಬಿಸಿ ಚಪಾತಿಗೆ ಬುರ್ಜಿ ಹಾಕ್ಕೊಡ್ತಾ ಇದ್ದೀನಿ ಮಗ್ಗ ನೋಡಿ. ಯಾರೆಲ್ಲ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿರಿ.
ಯಾರೆಲ್ಲ ನೀವು ಇದೇ ಥರ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಸಿಸ್ಟರ್ಗೆ. ಮತ್ತೆ ಸಿಗ್ತೀನಿ ನಾನು ಎಲ್ಲರಿಗೂ. ಅಲ್ಲಿವರೆಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಸಪೋರ್ಟ್ ಮಾಡಿರಿ ಅಂತಲೂ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಧನ್ಯವಾದಗಳು.